ಜಿ ಎಸ್ ಶಿವರುದ್ರಪ್ಪನವರು, ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು, ಅದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಗುರುಗಳಾಗಿದ್ದವರು, ಅನೇಕ ವಿಷಯಗಳಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದವರು. ಅಷ್ಟೇ ಅಲ್ಲ, ಕನ್ನಡದ ಜನತೆಯಿಂದ ಮತ್ತು ಎಲ್ಲ ಹಿನ್ನೆಲೆಗಳಿಂದ ಬಂದ ಸಾಹಿತಿ ಕಲಾವಿದರ ಪ್ರೀತಿ ಗೌರವಗಳನ್ನು ಸರಿಸಮನಾಗಿ ನ್ಯಾಯವಾಗಿ ಪಡ್ಕೊಂಡಂತಹ ಕೆಲವು ಸಾಹಿತಿಗಳಲ್ಲಿ ಒಬ್ಬರು. ಹೀಗೆ ಅದು ಸಾಧ್ಯವಾಗುವುದಕ್ಕೆ ನನಗೆ ತೋರುವ ಹಾಗೆ, ನನಗೆ ಗೊತ್ತಿರುವ ಹಾಗೆ ಅವರ ಸಮಚಿತ್ತ ಮತ್ತು ತಿಳಿವಳಿಕೆಗೆ ಸಿಕ್ಕ ಗೌರವ ಅದು ಅಂತ ನಾನು ಅಂದ್ಕೊಂಡಿದ್ದೇನೆ. ವಾಸ್ತವವಾಗಿ ಅವರ ಗುರುಗಳಾದ, ಎಷ್ಟೋ ವಿಚಾರಗಳಲ್ಲಿ ಅವರಿಗೆ ಆದರ್ಶವಾಗಿದ್ದ ಕುವೆಂಪುರವರು ಹೇಳಿದ ಪೂರ್ಣದೃಷ್ಟಿ ಅನ್ನುವ ಮಾತನ್ನು ತಮ್ಮ ಜೀವನ ದರ್ಶನದಲ್ಲಿ, ಸಾಹಿತ್ಯ ದರ್ಶನದಲ್ಲಿ ಮತ್ತು ತಮ್ಮ ಸಾಮುದಾಯಿಕ ಚಟುವಟಿಕೆಗಳಲ್ಲಿ ಸಾಧ್ಯವಾದಷ್ಟು ವ್ಯಾಪಕವಾಗಿ ಸರಿಯಾಗಿ ಅಳವಡಿಸಿಕೊಂಡಿದ್ದ ಕೆಲವು ಲೇಖಕರಲ್ಲಿ ಅವರು ಒಬ್ಬರು. ಇದು ಎಷ್ಟಿತ್ತು ಅಂತಂದರೆ, ಆ ಗುರುಗಳಾದ ಕುವೆಂಪು ಅವರ ಸುತ್ತುವರಿದಿದ್ದ ಭಕ್ತರ ಆರಾಧಕರ ವಲಯವನ್ನು ಮೀರಿ ಅದರ ಆಚೆಗೆ ನಿಂತು ದೂರದಿಂದಲೇ ಗುರುವನ್ನು ಗೌರವಿಸುವ, ಗುರುವಿಗೆ ಹೆಮ್ಮೆ ತರಬಹುದಾದ ಕೆಲಸವನ್ನು ಮಾಡೋದು ಜಿ ಎಸ್ ಎಸ್ ಅವರಿಗೆ ಸಾಧ್ಯ ಆಯಿತು. ಅದರಿಂದನೇ ಕೆಲವರ ಬಗ್ಗೆ ಕೇವಲ ಕವಿ ಅಂತ ಅಥವಾ ವಿಮರ್ಶಕ ಅಂತ ಅಥವಾ ಸಾಹಿತ್ಯ ಚಿಂತಕ ಅಂತ ನೋಡೋದು ಅನ್ಯಾಯ ಆಗುತ್ತೆ. ಕೆಲವು ಲೇಖಕರು ಸಂಸ್ಕೃತಿ ಸಂಘಟನೆಯ ಕೆಲಸದಲ್ಲಿ, ಸಾಹಿತ್ಯ ಸಂಘಟನೆಯ ಕೆಲಸದಲ್ಲಿ, ಒಂದು ಸನ್ನಿವೇಶವನ್ನು ಕಟ್ಟುವ ಕೆಲಸದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾದ ಪಾತ್ರವನ್ನು ವಹಿಸಿರ್ತಾರೆ. ಏನಾಗುತ್ತೆ, ಯಾವುದೇ ಒಂದು ಸನ್ನಿವೇಶದಲ್ಲಿ ಸಂಸ್ಕೃತಿ ಇರ್ಬೋದು, ಸಮಾಜ ಇರ್ಬೋದು, ವಿರೋಧ ಪಕ್ಷದಲ್ಲಿರುವುದು ಬಹಳ ಸುಲಭ. ಆಳುವ ಪಕ್ಷದಲ್ಲಿದ್ಬಿಟ್ಟು ಕೆಲಸ ಮಾಡೋದು, ರಚನಾತ್ಮಕವಾದ ಕೆಲಸ ಮಾಡೋದು ಹೆಚ್ಚು ಕಷ್ಟ. ಅದಕ್ಕೆ ಒಂದು ರೀತಿಯ ಹೊಂದಾಣಿಕೆಯ ಸ್ವಭಾವ ಬೇಕಾಗುತ್ತೆ, ಒಳಗೊಳ್ಳುವ ಸ್ವಭಾವ ಬೇಕಾಗುತ್ತೆ, ಒಂದು ವೈಚಾರಿಕವಾದ ಮತ್ತು ಸಾಂಘಿಕವಾದ ಶಿಸ್ತು ಬೇಕಾಗುತ್ತೆ. ಇದನ್ನು ಪಡೆದುಕೊಂಡಿದ್ದ ಕೆಲವು ವ್ಯಕ್ತಿಗಳಲ್ಲಿ ಜಿ ಎಸ್ ಎಸ್ ಒಬ್ಬರು ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇಲ್ಲ. ಕನ್ನಡದ ಅನೇಕ ಬುದ್ಧಿಜೀವಿಗಳು, ಚಿಂತಕರು, ಸಾಹಿತಿಗಳು ಒಂಟಿ ಸಲಗಗಳು, ಒಂಟಿಯಾಗಿ ಕೆಲಸ ಮಾಡೋಕೆ ಅವ್ರಿಗೆ ಆಗ್ತಾಯಿತ್ತು, ಮಾಡ್ತಾಯಿದ್ರು. ಎಷ್ಟೋ ಸಲ ಒಂದು ವಿಶ್ವವಿದ್ಯಾಲಯ ಮಾಡೋಕ್ಕಿಂತ ಹೆಚ್ಚು ಕೆಲಸನ ಒಬ್ಬ ವ್ಯಕ್ತಿನೇ ಮಾಡ್ತಾಯಿದ್ರು. ಆದರೆ ಸಂಘ ಸಂಸ್ಥೆಗಳ ಮೂಲಕ ಕಟ್ಟೋ ಕೆಲಸ ಇದೆಯಲ್ಲ, ಅದು ಹೆಚ್ಚು ವಿದ್ಯಾರ್ಥಿಗಳನ್ನು, ಸಮುದಾಯವನ್ನು, ವಿದ್ಯಾರ್ಥಿಗಳಲ್ಲದ ಓದುಗರನ್ನು ಮುಟ್ಟೋ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಜಿ ಎಸ್ ಎಸ್ ಅವರು ಮಾಡಿದ ಈ ರೀತಿ ಕೆಲಸವನ್ನು 4 ನೆಲೆಗಳಲ್ಲಿ ಗುರುತಿಸಬಹುದು. ಅವರ ಒಟ್ಟು ಕೆಲಸವನ್ನು: 1 ಕಾವ್ಯ ರಚನೆ, 2 ಸಾಹಿತ್ಯ ವಿಮರ್ಶೆ ಮತ್ತು ಸಾಹಿತ್ಯ ತತ್ವ, 3 ಅಧ್ಯಾಪನ ಸಂಯೋಜನೆ ಅಂತ ಇದನ್ನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಅಧ್ಯಾಪನ ಸಂಯೋಜನೆ ಅಂತಂದರೆ ಶಾಲೆ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ವಿಭಾಗಗಳಲ್ಲಿ ಕನ್ನಡ ಶಿಕ್ಷಣವನ್ನು ಹೇಗೆ ಕಟ್ಟಬೇಕು ಅನ್ನೋ ಒಂದು ಜವಾಬ್ದಾರಿ. ಸ್ನಾತಕೋತ್ತರ ವಿಭಾಗದಲ್ಲಿ ಅದು ಮಾಡಿದಾಗ ಏನಾಗುತ್ತೆ, ಅದು ಅಧ್ಯಾಪಕರನ್ನು ಕಟ್ಟುವ ಕೆಲಸ ಆಗುತ್ತೆ, ಕೇವಲ ವಿದ್ಯಾರ್ಥಿಗಳನ್ನು ಕಟ್ಟೋ ಕೆಲಸ ಅಲ್ಲ. ಯಾಕೆಂದರೆ ಅಲ್ಲಿ ಓದಿದ ಅನೇಕರು 30 ವರ್ಷ, 40 ವರ್ಷ, 25 ವರ್ಷ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಸಂಘಟನೆ, ಹಲವು ಚಳುವಳಿಗಳನ್ನು, ಹಲವು ವಿರುದ್ಧವಾದ ಚಿಂತನೆಗಳನ್ನು ಒಂದು ಕಡೆ ತರುವ, ಸಮಾನವಾದ ವೇದಿಕೆಗಳನ್ನು ಹುಟ್ಟಿಸುವ, ಆ ವೇದಿಕೆಗಳನ್ನು ಹುಟ್ಟಿಸುವುದಕ್ಕೆ ಮೂಲಕವೇ ಪರಸ್ಪರ ವಿರೋಧದ ಜಾಗದಲ್ಲಿ ಪರಸ್ಪರ ತಿಳುವಳಿಕೆಯನ್ನು ಮೂಡಿಸುವ ಪ್ರಯತ್ನ, ಅದರ ಸಂಘಟನೆ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಮುಖ್ಯವಾದ್ದು, ಎಲ್ಲದರ ಹಿನ್ನೆಲೆಯಲ್ಲಿ ಇರಬೇಕಾದ್ದು ಒಂದು ಬಗೆಯ ಸಾಮಾಜಿಕವಾದ ತೊಡಗುವಿಕೆ. ಅದು ಸಮುದಾಯದಲ್ಲಿ, ಸಮಾಜದಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಈ ಸಂದರ್ಭದಲ್ಲಿ ಸಾಹಿತ್ಯಿಕವಾಗಿ ಮತ್ತು ಸಾರ್ವಜನಿಕವಾಗಿ ಯಾವ ಬಗೆಯ ನಿಲುವುಗಳನ್ನು ತೆಗೆದುಕೋಬೇಕು ಅಂತ ಯೋಚನೆ ಮಾಡಿ,
ತುಂಬ ಜವಾಬ್ದಾರಿಯಿಂದ ಮಾತು ತಪ್ಪದೆ, ಅಂದರೆ ಮಾತಿನ ಮೇಲಿನ ಹಿಡಿತ ತಪ್ಪದೆ ಅಂತ ಕೆಲಸವನ್ನು ಮಾಡಿದ ಕೆಲವು ವ್ಯಕ್ತಿಗಳು, ಅದರಲ್ಲಿ GSS ಬಹಳ ಮುಖ್ಯರಾದವರು. ಅಂಥ ಸಂದರ್ಭ ಬಂದಾಗ ಅವರು ಸಾತ್ವಿಕವಾಗಿ, ಖಚಿತವಾಗಿ ಬಲವೆದ್ವಿರೋಧ ಕಟ್ಕೊಳ್ಳೋದ್ರಲ್ಲಿ ಹಿಂಜರಿದವರಲ್ಲ. ಜಾತಿ ಆದರೂ ಅಷ್ಟೇ, ಧರ್ಮ ಆದರೂ ಅಷ್ಟೇ, ರಾಜಕೀಯ ಆದರೂ ಅಷ್ಟೇ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರಿಗೆ ತಮಗೆ ಸರಿ ಎನಿಸಿದ ನಿಲುವುಗಳನ್ನು ದಿಟ್ಟವಾಗಿ ತೆಗೆದುಕೊಂಡರು. ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಮರವೆಗೆ ಸಂದಿರುವ ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಳೋದಾದರೆ, ಮಾಸ್ತಿಯವರ ಚಿಕ್ವೀರ್ ರಾಜೇಂದ್ರ ಮತ್ತು ಚನ್ನಬಸವ ನಾಯಕ ಎರಡೂ ಕಾದಂಬರಿಗಳ ಮೇಲೆ ಒಂದು ಬಗೆಯ ವಿರೋಧ ಕರ್ನಾಟಕದ ವಾತಾವರಣದಲ್ಲಿ ರೂಪಿತವಾಯಿತು. ಅದರ ಕಾರಣ ಮೀಮಾಂಸೆಯಲ್ಲಿ ನಾನು ತೊಡಗೋದಿಲ್ಲ. ಮಾಸ್ತಿಯವರ ಆ ಕಾದಂಬರಿಗಳ ಸಾಹಿತ್ಯ ವಿಮರ್ಶೆಯೂ ಕೂಡ ಇಲ್ಲಿ ಅನಗತ್ಯವಾಯಿತು. GSS ಅವರು ಮತ್ತು ಅವರಂತೆ ಚಿಕ್ಕ ವಯಸ್ಸಿನ ಒಂದು 9 ಜನ ಅಂತ ಕಾಣುತ್ತೆ, ಅವರು ಸಹಿ ಮಾಡಿ ಆ ಕಾದಂಬರಿಗಳ ಪರವಾದ ಒಂದು ನಿಲುವನ್ನು, ಒಂದು ಘೋಷಣೆಯನ್ನು, ಒಂದು ಮನವಿಯನ್ನು ಸಲ್ಲಿಸಿದರು. ಅದು ಎಷ್ಟರ ಬಗೆಗಿನ ಪ್ರತಿಭಟನೆಯನ್ನು, ಯಾವ ರೀತಿಯ ಪ್ರತಿಭಟನೆಯನ್ನು ಎದುರಿಸುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಸ್ಪಷ್ಟವಾಗಿ ಗೊತ್ತಿದ್ದರೂ ಕೂಡ ಅದನ್ನು ಮಾಡೋದಕ್ಕೆ ಅವರು ಹಿಂಜರಿದವರಲ್ಲ. ಅಥವಾ ಅವರು ತರ್ತಾ ಇದ್ದಂಥ ಸಾಹಿತ್ಯ ವಾರ್ಷಿಕ ಅನ್ನೋ ಪತ್ರಿಕೆ ಇದೆಯಲ್ಲ, ಅದರಲ್ಲಿ ಅತ್ಯಂತ ನಿಷ್ಠುರವಾಗಿ, ಕಟುವಾಗಿ ತಮ್ಮ ಜೊತೆ ಲೇಖಕರು, ತಮ್ಮ ಜೊತೆಯಲ್ಲಿ ಇದ್ದವರು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಬರೆದ ಲೇಖನಗಳನ್ನು, ಪುಸ್ತಕಗಳನ್ನು ವಿಮರ್ಶೆ ಮಾಡುವಂಥ ಕಟುವಾದ ಬರವಣಿಗೆಯನ್ನು ಯಾವ ಹಿಂಜರಿಕೆಯೂ ಇಲ್ಲದೆ ಅವರು ಪ್ರಕಟಿಸ್ತಾ ಇದ್ದರು. ಯಾರು ಬರೆದದ್ದನ್ನು ಕೂಡ ಸೆನ್ಸಾರ್ ಮಾಡ್ತಾ ಇರಲಿಲ್ಲ. ಇದೆಲ್ಲ ನನ್ನ ಸ್ವಂತ ಅನುಭವವಾಗಿ ನಾನು ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ನನ್ನ ಅನುಭವ ಮಾತ್ರವಲ್ಲ, ಅದು ಅನೇಕರ ಅನುಭವ ಆಗಿತ್ತು. ಹೀಗೆ GSS ಅವರಲ್ಲಿ ಒಂದು ಬಗೆಯ ವಿನಯ, ಆತ್ಮವಿಶ್ವಾಸ, ಧೈರ್ಯ, ದಿಟ್ಟತನ ಎಲ್ಲವೂ ಒಟ್ಟಾಗಿ ಕೆಲಸ ಮಾಡ್ತಾಯಿತ್ತು. ಅಷ್ಟೇ ಅಲ್ಲ, ಅವರು ಚಳುವಳಿಗಳನ್ನು, ಎಲ್ಲ ಚಳುವಳಿಗಳನ್ನು ಗೌರವದಿಂದ ಕಂಡರು, ಪ್ರೋತ್ಸಾಹ ಕೊಡಬೇಕಾದ ಸಂದರ್ಭಗಳಲ್ಲಿ ಪ್ರೋತ್ಸಾಹ ಕೊಟ್ಟರು. ಭಿನ್ನಮತ ಇದ್ದಾಗ ಭಿನ್ನಮತವನ್ನು ಕೂಡ ಹಾಗೆ ಪ್ರಾಮಾಣಿಕವಾಗಿ ವ್ಯಕ್ತಪಡಿಸ್ತಾ ಇದ್ದರು. ಹಾಗಾಗಿ ಯಾರೂ ಕೂಡ ಅವರ ಉದ್ದೇಶಗಳನ್ನು ಪ್ರಶ್ನಿಸ್ತಾ ಇರಲಿಲ್ಲ. ಅವರ ವಿಚಾರಗಳನ್ನು ಕೆಲವರು ಒಪ್ಪಿರಬಹುದು, ಕೆಲವರು ಒಪ್ಪದೇ ಇರಬಹುದು. ಆದರೆ ಅವರ ಉದ್ದೇಶವನ್ನು, ಪ್ರಾಮಾಣಿಕತೆಯನ್ನು, ಕನ್ನಡ ಸಂಸ್ಕೃತಿಯನ್ನು ಕಟ್ಟಬೇಕು ಅನ್ನೋರ ಅಪೇಕ್ಷೆಯನ್ನು ಯಾರೂ ಕೂಡ ನಿರಾಕರಿಸಲಿಲ್ಲ, ಅಲ್ಲ ಅಂತ ಹೇಳಲಿಲ್ಲ. ಅವರ ಸ್ವಂತ ಬರವಣಿಗೆಯ ಶಕ್ತಿ ಮಿತಿಗಳನ್ನು ದಾಟಿಯೂ ಈ ರೀತಿಯ ಗೌರವವನ್ನು ಅವರು ಸಂಪಾದಿಸಿರುವ ಮೇಲೆ ಈ ಹಿನ್ನೆಲೆಯಲ್ಲಿ ಅವರ ಒಟ್ಟು ಬರವಣಿಗೆಯನ್ನು ಸ್ವಲ್ಪ ಮಟ್ಟಿಗೆ ನೋಡೋದಕ್ಕೆ ಪ್ರಯತ್ನ ಪಡಬಹುದು. ಒಬ್ಬ ಕವಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವನ ಕಾವ್ಯವನ್ನು ಒಟ್ಟಂದದಲ್ಲಿ ನೋಡೋ ಬಗೆಗಿಂತ ಅದು ಬೆಳೆದು ಬಂದ ಬಗೆಯನ್ನು ನೋಡೋದು ಹೆಚ್ಚು ಉಪಯುಕ್ತ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ವಿಕಸನ ಕ್ರಮ ಇರುತ್ತೆ, ಅದು ಬದಲಾದ ರೀತಿಗಳಿರುತ್ತೆ. ಕಾರಂತರ ಕಾದಂಬರಿಗಳಾದರೂ ಅಷ್ಟೇ, GSS ಅವರ ಅಥವಾ ಬೇಂದ್ರೆಯವರ ಕಾವ್ಯ ಆದರೂ ಕೂಡ ಅಷ್ಟೇ, ಈವನ್ ಅಡಿಗರ ಕಾವ್ಯನೂ ಅಷ್ಟೇ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಈ ಬೆಳವಣಿಗೆ ದೃಷ್ಟಿಯಿಂದ ನೋಡಿದಾಗ ಮೊದಲ ಹಂತಗಳಲ್ಲಿ GSS ಅವರ ಕಾವ್ಯ ಖಂಡಿತವಾಗಿಯೂ ಮೈಸೂರಿನ ಆ ಕಾಲದ ವಾತಾವರಣದ, ರಾಮಕೃಷ್ಣ ಪರಮಹಂಸ ವಿವೇಕಾನಂದರ, ಕುವೆಂಪು ಅವರ, ರವೀಂದ್ರನಾಥ್ ಟ್ಯಾಗೋರ್ ಅವರ ದಟ್ಟ ಪ್ರಭಾವ ವಲಯದಲ್ಲಿ ಹುಟ್ಟಿದ್ದು ಮತ್ತು ಮೊದಲ ಹಂತಗಳನ್ನು ದಾಟಿದ್ದು ಅನ್ನೋ ವಿಚಾರದಲ್ಲಿ ಯಾವ ಅನುಮಾನವೂ ಇಲ್ಲ. ವಾಸ್ತವವಾಗಿ ಅವರು ತೀರ್ಥವಾಣಿ ಅಂತ ಒಂದು ರಾಮಕೃಷ್ಣಾಶ್ರಮದ ಹಲವಾರು ಗೀತಗಳ, ಹಾಡುಗಳ, ಕವಿತೆಗಳ ಸಂಕಲನವನ್ನು ಅನುವಾದ ಕೂಡ ಮಾಡಿದ್ದಾರೆ. ಭಾಳ ಪ್ರಸಿದ್ಧವಾದ ಹೌದೇನೆ ಉಮ ಹೌದೇನೆ, ಜನರಾಡುವುದಿದು ನಿಜವೇನೆ ಅನ್ನುವ ಹಾಡು ಅಂಥ ಒಂದು ಅನುವಾದವೇ ಹೌದು. ಅವರ ಎಷ್ಟೋ ಕವಿತೆಗಳ ಮೇಲೆ ಆಗ ಟ್ಯಾಗೋರ್ ಅವರ ದಟ್ಟ ನೆರಳು ಇರ್ತಾ ಇತ್ತು. ಆದರೆ ಅವರು
ಅದನ್ನು ಮೀರಿ ಬೆಳೆದರು. ಕಾವ್ಯ ಬದಲಾಗ್ತಾ ಇರೋ ರೀತಿಯನ್ನು ನೋಡಿ ಅದಕ್ಕೆ ಅನುಗುಣವಾಗಿ ತಮ್ಮ ದೃಷ್ಟಿಕೋನದಲ್ಲಿ, ಬರವಣಿಗೆಯ ರೀತಿಯಲ್ಲಿ, ಭಾಷೆಯಲ್ಲಿ ತಮಗೆ ಸುಲಭ ಸಾಧ್ಯವಾಗಿದ್ದ ಗೇಯತೆಯ ಬಳಕೆಯನ್ನು ಎಲ್ಲಿ ಎಷ್ಟು ಮಾಡಬೇಕು ಅನ್ನೋದರಲ್ಲಿ, ಲಯಬದ್ಧವಾದ ಕವಿತೆಯ ಆಚೆಗೆ ಗದ್ಯಲಯವನ್ನು ಬಳಸುವ ಕವಿತೆಗಳ ಅವಶ್ಯಕತೆ ಯಾವುದು ಅನ್ನೋದನ್ನು ಮನಗಂಡು ತಮ್ಮ ಕಾವ್ಯದಲ್ಲಿ ಒಂದು ವೈವಿಧ್ಯವನ್ನು ಕ್ರಮೇಣ ಕಂಡುಕೊಳ್ತಾ ಹೋಯಿತು ಅಂತ ಕಾಣುತ್ತೆ. ಅವರ ಜೀವನ ದೃಷ್ಟಿಯಲ್ಲಿ ಆದ ಬದಲಾವಣೆಯ ಜೊತೆಗೆ ಕಾವ್ಯ ದೃಷ್ಟಿಯಲ್ಲೂ ಬದಲಾವಣೆ ಆಯ್ತಾ ಹೋಯಿತು. ಆದರ್ಶಪರತೆಯ ಪ್ರಭಾವದ ಜೊತೆಗೆ ವಾಸ್ತವದ ಪರಿಚಯ ಆದಾಗ ಅವರ ಬರವಣಿಗೆಯಲ್ಲಿ ಅಲ್ಲಲ್ಲಿ ಕಹಿ ಮತ್ತು ವಿಷಾದಗಳು ಕಾಣಿಸ್ಕೊಂಡ್ರೂ ಕೂಡ ಅದನ್ನು ಮೀರುವಂಥ ಒಂದು ಆದರ್ಶವಾದ ಮಾನವತಾವಾದ ಅವರ ಬರವಣಿಗೆಯಲ್ಲಿತ್ತು. ಯಾವುದೇ ಒಂದು ರಾಜಕೀಯ ಸಿದ್ಧಾಂತದ ಪ್ರತಿಪಾದಕರಾಗಿ ಆಗಲಿ, ಇದನ್ನು ನಾನು ನಂಬಿದ್ದೇನೆ ಅನ್ನುವ ಒಂದು ಏಕಪತ್ನಿ ವ್ರತವನ್ನಾಗಲಿ ಅವರ ಸಾಮಾಜಿಕ ಸಿದ್ಧಾಂತಗಳ ವಿಚಾರದಲ್ಲಿ ಕಂಡುಕೊಂಡಿದ್ದು ಇಲ್ಲ. ಆದರೆ ನನ್ನ ನೆನಪಲ್ಲಿ ಹೇಳೋದಾದರೆ, ನನಗೆ SSLC ಓದಬೇಕಾದ್ರೆ ನನಗೆ ಅವ್ರ ಪದ್ಯ ಒಂದು ಟೆಕ್ಸ್ಟ್ ಆಗಿತ್ತು. ಶಕ್ತಿಯ ಕೊಡು ಶಕ್ತಿಯ ಕೊಡು ಶಕ್ತಿಯ ಕೊಡು ಪೈ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ನನ್ನಲ್ಲಿ. ಹೀಗೆ ಬೆಳೀತಾ ಹೋಗುತ್ತದು. ಗುಡುಗು ಗುಡುಗು ಸಿಡಿಲು ಮಿಂಚಿನಾಚೆ ಅಚಂಚಲದ ನೀಡಿಗೆ, ಸದಾ ತುಡಿವ ಗರುಡಗತಿಯ ತುಂಬು ನನ್ನ ಹೃದಯಕ್ಕೆ, ತುಂಬು ನನ್ನ ಹೃದಯಕ್ಕೆ. ಎಡರ ಕಡಲ ತೆರೆಹೆಡೆಗಳು ಭೋರ್ಗರೆಯುತ್ತ ಬಂದರು, ತಡೆದು ನಿಲ್ಲುವ ಮಳಲ ತಡಿಯ ಬಲವ ನೀಡು ಶ್ರೀಗುರು. ಹೀಗೆ ಬೆಳೆಯುತ್ತೆ. ಅದು ಕವಿತೆಯಾಗಿ ಅದರ ಬೆಲೆ ಕಟ್ಟುವುದಕ್ಕಿಂತ GSS ಅವರ ವ್ಯಕ್ತಿತ್ವದ ಮೂಲ ಪ್ರೇರಣೆಯಾಗಿ ಅದನ್ನು ನೋಡಿದಾಗ ಅವರ ಆದರ್ಶವಾದದ ಹಲವು ನೆಲೆಗಳು ಅವರಲ್ಲಿ ಕೊನೆಯ ತನಕ ಉಳಿತು ಅಂತ ಕಾಣುತ್ತೆ. ಅದರ ಜೊತೆಯಲ್ಲೇ ವಾಸ್ತವವಾದ ಕೂಡ ಅವರನ್ನು ಒಳಗೊಳ್ತು. ನನಗೆ ನೆನಪಿದೆ, ಮುಂಬೈಯಿಂದ ನಾವು ಒಟ್ಟಿಗೆ ಬರ್ತಿದ್ದ, ನಾನು ಯಾವುದೋ ಒಂದು ಕಾದಂಬರಿ ಓದ್ತಾ ಇದ್ದೆ, ಆ ಲೇಖಕರ ಹೆಸರು ಹೇಳ್ತಾ ಇಲ್ಲ ಅಷ್ಟೇ. ತುಂಬ ಭಾವುಕವಾದ ಭಾವನಾತ್ಮಕವಾದ ಒಂದು ಕಾದಂಬರಿ ಅದು. ಚೆನ್ನಾಗಿದ್ದಲ್ವಾ ಸರ್ ಅಂತ ಕೇಳಿದೆ ನಾನು. ಹೌದ್ರಿ, ಆದರೆ ಭಾಳ ಸೆಂಟಿಮೆಂಟಲ್ ಅಲ್ವಾ ಅಂತ ಹೇಳಿದ್ರು ಅವರು. ಈ ಒಂದು ಸೆಂಟಿಮೆಂಟಲ್ ಅನ್ನೋ ಮೆಲೋಡ್ರಾಮ್ಯಾಟಿಕ್ ಅನ್ನೋ ಒಂದು ತಿಳುವಳಿಕೆನ ಅವರು ಅನೇಕ ಸಂದರ್ಭಗಳಲ್ಲಿ ಉಳಿಸ್ಕೊಂಡಿದ್ದನ್ನು ನಾನು ವೈಯಕ್ತಿಕ ಅನುಭವದಿಂದ ಬಲ್ಲೆ, ಅದನ್ನು ಇಲ್ಲಿ ಹೇಳೋಕೆ ಹೋಗಲ್ಲ. ಆದರೆ ನಾನು ಆಗಲೇ ಹೇಳಿದ ಸಮನ್ವಯ ಅನ್ನೋ ಬಂದದ್ದು ಈ ದೀಪದ ಹೆಜ್ಜೆ ಅಂತ ಒಂದು ಸಂಕಲನ ಬಂತು. ಅದು ನಮ್ಮ ಹಿಂದಿನ ಬ್ಯಾಚಿನ ವಿದ್ಯಾರ್ಥಿಗೆ ಟೆಕ್ಸ್ಟ್ ಆದ್ದರಿಂದ ಆ ಪದ್ಯಗಳನ್ನು ನಾನು ಹಗಲು ರಾತ್ರಿ ಓದಿದವನು. ಅದು ಅವರ ಮುಂಬೈ ಜಾತಕ ಅನ್ನೋ ಒಂದು ಪದ್ಯ ಇದೆ. ನವೋದಯದ ಕಾಲದ ಕವಿಗಳಲ್ಲಿ ಅಂಥ ಒಂದು ಪದ್ಯವನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ಪೂರ್ತಿ ಗದ್ಯದಲ್ಲಿದ್ದಾಗ ಅನ್ನಿಸ್ತಾ ಇರುತ್ತೆ. ಆದರೆ ನಗರ ಜೀವನದ ಇಂದಿನ ಸ್ಥಿತಿಯನ್ನು ಕೂಡ ಕನ್ನಡಿ ಹಿಡಿದ ಹಾಗೆ ಹೇಳುತ್ತಲ್ಲ. ತಂದೆ, ತಾಯಿ, ಮಕ್ಕಳು, ದಿನಚರಿ ಡಿಫೈನ್ ಮಾಡ್ದಂಗೆ 1 2 3 4 ಅಂತ ಹಾಕ್ಕೊಂಡು ಹೋಗ್ತಾ ಇರುತ್ತೆ ಪದ್ಯ. ಅದರ ಪದ್ಯ ಕೇವಲ ವಿವರಗಳನ್ನು ಕೊಡಲ್ಲ, ಒಂದು ಜೀವನ ಕ್ರಮದ ಕಟುವಾದ ವಿಮರ್ಶೆಯಾಗಿರುತ್ತೆ. ಅವರು ತಮ್ಮ ಸ್ವಂತ ಬದುಕಿನ ಅನುಭವಗಳನ್ನು ಕಾವ್ಯಾತ್ಮಕವಾಗಿ ಕವಿತೆಯ ರೂಪದ ಪ್ರತಿಕ್ರಿಯೆಗಳನ್ನು ತೋರಿಸಿದ್ದು ಅನೇಕ ಕಡೆ ಇದೆ. ಈ ಥರದ ಆತ್ಮಕಥನವಾದ ಕವಿತೆಗಳು ಕೇವಲ ಆತ್ಮಕಥೆಯಾಗಿ ಉಳ್ಳದೆ ಸಂಸ್ಕೃತಿ ವಿಮರ್ಶೆಯಾಗಿಯೂ ಕೂಡ ಕೆಲಸ ಮಾಡುತ್ತೆ ಅಂತ ಕಾಣುತ್ತೆ. ಆ ದುಸ್ವಪ್ನ ಅನ್ನೋ ಪದ್ಯದ ಹಾಗೇನೆ ಕುವೆಂಪು ನಿಮ್ಮ ದೂರದಲ್ಲಿದ್ದು ಮೌನವಾಗಿ ನೆನೆಯುತ್ತೇನೆ ಅಂತ ಕುವೆಂಪು ಬಗ್ಗೆ ಒಂದು ಪದ್ಯ ಬರೀತಾರೆ. ದೂರದಲ್ಲಿದ್ದು ಮೌನವಾಗಿ, ಅದು ಹತ್ತಿರ ಹೋಗೋಕ್ಕೆ ಯಾಕೆ ಆಗಲ್ಲ ಅನ್ನೋ ಪ್ರಶ್ನೆಯಲ್ಲಿ ಹುಟ್ಕೊಳ್ತಾ ಇರುತ್ತೆ. ಮೌನವಾಗಿ ನೆನೆಯೋದಕ್ಕೂ ಅಬ್ಬರದ ಮಾತುಗಳಲ್ಲಿ ನೆನೆಯೋದಕ್ಕೂ ಇರೋ ವ್ಯತ್ಯಾಸ ಏನು ಅನ್ನೋ ಒಂದು ಮೌಲ್ಯಮಾಪನ ಕೂಡ ಅಲ್ಲಿ ಆಗ್ತಾ ಇರುತ್ತೆ. ಇದು ಅವರ ಕಾವ್ಯದ ಮುಖ್ಯ ಲಕ್ಷಣಗಳೇ ಅಂತಂದರೆ, ನನ್ನ ಪ್ರಕಾರ ಅಥವಾ ಎಲ್ಲರೂ ಒಪ್ಕೊಳ್ಳೋ ಪ್ರಕಾರ, ಜನಪರತೆ, ಜನಸಮ್ಮುಖತೆ ಎರಡನ್ನೂ ಒಳಗೊಳ್ಳೋದು ಹೇಗೆ?
ಜನಪರತೆ ಯಾವ ಜನಗಳ ಪರವಾದ್ದು? ದೂರದಲ್ಲಿ ಎಲ್ಲೋ ಒಂದು ಮಗು ಅಳುತ್ತಿದೆ ಅಂತ ಒಂದು ಪದ್ಯ ಬರುತ್ತೆ. ಕಾಡಿನ ಕತ್ತಲಲ್ಲಿ ಅಂತ ಒಂದು ಪದ್ಯ ಇದೆ. ಈ ಪದ್ಯಗಳು ದಲಿತ ಬಂಡಾಯದ ಜೊತೆಯಲ್ಲಿ ಬಂದವೋ, ನಂತರ ಬಂದವೋ, ಆದರೆ ಕವಿತೆಯಾಗಿ ಕಷ್ಟದಲ್ಲಿ ಇರತಕ್ಕಂಥವರ ಪರವಾದ ಕವಿತೆಗಳಾಗಿ ಉಳ್ಕೊಂಡು. ಆದರ್ಶಪರತೆ, ಮಾನವತಾವಾದಗಳು ಯಾವತ್ತೂ ಕೂಡ ಕವಿಯನ್ನು ಜನಪರವಾಗಿಯೇ ಮಾಡ್ತಾ ಹೋಗುತ್ತೆ, ಜನ ವಿರೋಧಿಯಾಗಿ ಮಾಡೋಕ್ಕಾಗೋದಿಲ್ಲ. ದುರ್ಜನ ವಿರೋಧಿ ಆಗಬಹುದು, ಜನವಿರೋಧಿ ಆಗೋದಿಲ್ಲ. ಅವ್ರು ಬರೆದ ಒಂದು ಚಿಕ್ಕ ಆತ್ಮಕಥೆ ಕೂಡ ಇದನ್ನೇ ಹೇಳ್ತಾ ಹೋಗುತ್ತೆ, ಚತುರಂಗ ಅಂತ. ಗೇಮ್ ಆಫ್ ಚೆಸ್ ಅಂತ ಹೇಳೋದ್ರ ಮೂಲಕನೇ ಜೀವನ ಎಷ್ಟರ ಮಟ್ಟಿನ ರಾಜಕೀಯ ಪ್ರಶ್ನೆ ಅಂತಲೂ ಹೇಳ್ತಾ ಹೋಗ್ತಾರೆ ಅವರು. ಇರಲಿ, ಇನ್ನೊಂದು ಮಾತನ್ನು ಮಾಡುತ್ತೆ, ಜನಸಮ್ಮುಖತೆ ಅಂತ ಅನ್ನೋದು. ಇದು ನವ್ಯರ ಸಂಕೀರ್ಣತೆಯ ಹೆಸರಲ್ಲಿ ಬರ್ತಾ ಇದ್ದಂತಹ ಕ್ಲಿಷ್ಟತೆಗೆ ಕೊಟ್ಟ ಉತ್ತರ ಆಗಿತ್ತು ಅಂತ ಕಾಣುತ್ತೆ. GSS ಅವರ ಬಹುಪಾಲು ಪದ್ಯಗಳು, 100ಕ್ಕೆ 90ರಷ್ಟು ಪದ್ಯಗಳು ಅರ್ಥ ಆಗಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಬಹಳ ಸರಳವಾದ ಮಾತುಗಳಲ್ಲಿ, ಜನಭಾಷೆಯಲ್ಲಿ ಹೇಳಬೇಕಾದ್ದನ್ನು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಂದರೆ ಆ ಸಂದರ್ಭಗಳಲ್ಲಿ ಅವರು ಕಾವ್ಯ ಎನ್ನುವುದು ಭಾಷೆಯಲ್ಲಿ ಕಟ್ಟುವ ಕಲೆ ಎನ್ನುವುದನ್ನು ಒಳಗೊಂಡರೂ ಕೂಡ ಕಲೆ ಮತ್ತು ಸಂವಹನಗಳಲ್ಲಿ ಯಾವುದು ಮುಖ್ಯ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಸಂವಹನದ ಕಡೆ ಒಲಿತಾ ಇದ್ರು ಅಂತ ಕಾಣುತ್ತೆ. ಗಡಿಯಾರದಂಗಡಿಯ ಮುಂದೆ ಅನ್ನೋ ರೀತಿಯ KS ನರಸಿಂಹಸ್ವಾಮಿಯವರ ಪದ್ಯದ ರೀತಿಯ ಪದ್ಯಗಳನ್ನು GSS ಬರೆಯೋದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ he wanted to reach his readers and people. ಇದಕ್ಕೆ ಬೇಕಾದ್ದು ಗೇಯತೆ ಬೇಕಾ? ಗೇಯತೆ ಬಳಸ್ಕೊಂಡೇ ಬರೆದ್ರು ಅವರು, ಹಾಡುಗಳನ್ನು ಬರೆದ್ರು. ಕನ್ನಡ ಕಾವ್ಯದ ಚರಿತ್ರೆಯಲ್ಲೇನೆ ಹಾಡುಗಳು ಹೆಚ್ಚು ಜನಪ್ರಿಯವಾಗಿದೆ, ಜನಗಳನ್ನ ತಲುಪಿದೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ನೋಡಿದ್ದೇವೆ. ಇವತ್ತಿಗೂ ಕೂಡ ನಾವು ಕುವೆಂಪು, ಬೇಂದ್ರೆ, ನಿಸಾರ್ ಅಹಮದ್, GSS, ಸಿದ್ಧಲಿಂಗಯ್ಯ ಅಂದಾಗ, ವೆಂಕಟೇಶ್ ಮೂರ್ತಿ ಅವರು ಅಂದಾಗ ಅವರ ಕವಿತೆಗಳ ಹಾಡಾದ ಕವಿತೆಗಳು ಯಾವುದು ಅನ್ನೋ ಪ್ರಶ್ನೆನೇ ಕೇಳ್ಕೊತಾ ಇರ್ತೀವಿ, ಜನಗಳಲ್ಲಿ ಇದೆ ಅದು ಅನ್ನೋ ಥರ. ಅದೇನೇ ಆ ಥರ ಬರೀದೇ ಇದ್ದಂಥವರು ಹಾಡುಗಳನ್ನು ಬರೆಯಲ್ಲ ಅಂತಂದೋ ಕವಿಗಳು ಎಷ್ಟೇ ಸಮರ್ಥರಾದ ಕವಿಗಳಾದರೂ ಕೂಡ ಜನಕ್ಕೆ ಅಪರಿಚಿತರಾಗಿ ಉಳಿತಾರೆ. AK ರಾಮಾನುಜನ್ ಅಂದಾಗಲೋ, ರಾಮಚಂದ್ರ ಶರ್ಮಾ ಅಂತಂದಾಗಲೋ ಅವರ ಕಾವ್ಯದ ಮೌಲ್ಯಮಾಪನ ಅಲ್ಲ ಅದು. ಕಾವ್ಯದ ಉದ್ದೇಶಿತ ಓದುಗರು ಯಾರು ಅನ್ನೋ ಪ್ರಶ್ನೆಗೆ ಕೊಟ್ಕೊಂಡ ಭಿನ್ನವಾದ ಉತ್ತರಗಳ ಪರಿಣಾಮ ಅದು. ಇಂಪ್ಲೈಡ್ ರೀಡರ್ ಅಂತೀವಲ್ಲ, ಇಂಪ್ಲೈಡ್ ರೀಡರ್ ಯಾರು ಒಬ್ಬ ಕವಿಗೆ? GSS ಯಾರು ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಜನಸಮ್ಮುಖತೆ ಎನ್ನೋ ಮಾತನ್ನು ಬಳಸ್ತೀನಿ ನಾನು. ಹಾಗೆಯೇ ವೈಯಕ್ತಿಕವಾದ ಅನುಭವ ಹೇಳೋದು ಒಂದಿದೆ, ಒಟ್ಟು ಸಮುದಾಯದ ಅನುಭವಗಳನ್ನು ಹೇಳೋದು ಒಂದಿದೆ. ಆದರೆ ವೈಯಕ್ತಿಕವಾದ ಅನುಭವಗಳನ್ನು ಮತ್ತು ಸಾಮುದಾಯಿಕವಾದ ಅನುಭವಗಳನ್ನು ಸಾರ್ವತ್ರಿಕವಾದ ಅನುಭವ ಮಾಡೋದೊಂದಿದೆ. ಅದು ಕಾಲದೇಶಗಳನ್ನು, ಸಂದರ್ಭಗಳನ್ನು ಮೀರಿ ಕವಿತೆಗೆ ಬರೋ ಶಕ್ತಿ. ವೈಯಕ್ತಿಕನೂ ಆ ಶಕ್ತಿ ಹಾಗಾಗುವ ಶಕ್ತಿ ಇರುತ್ತೆ. ಬೇಂದ್ರೆ ಅವರ ಸಖಿ ಗೀತ ಸಮಸ್ತರ ಸಖಿ ಗೀತ ಆಗೋ ಶಕ್ತಿ ಹೇಗೆ ಪಡ್ಕೋತು? ಸಾಮುದಾಯಿಕವಾದನ್ನು ಬರೆದಾಗಲೂ ಆ ರೀತಿ ಸಾರ್ವತ್ರಿಕ ಆಗೋ ಶಕ್ತಿ ಇದೆ. ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳು ಪದ್ಯ ಎಲ್ಲಿ ಯಾರು ಯಾವಾಗ ಬೇಕಾದರೂ ಹೇಳಿದ್ರು ನಿಜ ಅನ್ನೋ ಥರದ ಒಂದು ಅನುಭವ ಆಗಿಬಿಡುತ್ತಲ್ಲ. ಅದು ಟ್ರಾನ್ಸೆಂಡ್ಸ್ ಬೋತ್ ಸ್ಪೇಸ್, ಟೈಮ್ ಆ್ಯಂಡ್ ದಿ ಕಾಂಟೆಕ್ಸ್ಟ್ ಆಗುತ್ತಲ್ಲ. ಈ ಥರ ಅನೇಕ ಪದ್ಯಗಳನ್ನು ವೈಯಕ್ತಿಕ, ಸಾಮುದಾಯಿಕ ಎಲ್ಲವನ್ನೂ ಒಳಗೊಂಡು ಸಾರ್ವತ್ರಿಕವಾಗುವ ಬಗೆಯ ಪದ್ಯಗಳನ್ನು GSS ಬರೆಯೋದಕ್ಕೆ ಸಾಧ್ಯ ಆಯಿತು ಅನ್ಕೋತೀನಿ. ಹಾಗೆಯೇ ಅವರಿಗೆ ಪುರಾಣ ಮತ್ತು ಇತಿಹಾಸ ಮತ್ತು ಕನ್ನಡ ಸಾಹಿತ್ಯ ಪರಂಪರೆಗಳ ನಿಕಟವಾದ ಪರಿಚಯ ಇದ್ದದರಿಂದ ಪಂಪನೋ, ವಚನಕಾರರೋ, ಪುರಂದರದಾಸರೋ ಅಥವಾ ಮತ್ತೊಬ್ಬ ಕವಿಯೋ ಅವರಿಗೆ ಕಂಠಗತ, ಮುಖಗತವಾಗಿ ಇದ್ದದ್ದರಿಂದ ಅವರ ಕಾವ್ಯದಲ್ಲಿ ಅವು ಕಾಣಿಸ್ಕೊಳ್ಳುವ ರೀತಿಗೆ ವಿಶಿಷ್ಟವಾದ ಬಗೆ ಇದೆ. ಅವರು ಚಕ್ರರತ್ನ ಪದ್ಯ, ಚಕ್ರದ ಮೇಲೆ ಇಟ್ಕೊಂಡು ಬಾಹುಬಲಿಯ ಭರತನ ಚಕ್ರ ಪರ್ಯಟನೆ ಇದೆಯಲ್ಲ, ಅದನ್ನು ಇಟ್ಕೊಂಡು ಒಂದು ಪದ್ಯ ಬರೀತಾರೆ. ಬಟ್ ಆ ಪದ್ಯಗಳನ್ನು ಸಮಕಾಲೀನಗೊಳಿಸುವ, ಸಮಕಾಲೀನ ತುರ್ತುಗಳ ಅಭಿವ್ಯಕ್ತಿಯಾಗಿಸುವ ಸಾಮರ್ಥ್ಯವನ್ನು ಕೂಡ ಅವರಿಗೆ ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಹಾಗೆ ನೋಡೋಕ್ಕೋದ್ರೆ ಶಕ್ತಿಯ ಕೊಡು ಅಂತ ಪ್ರಭುವನ್ನು ಕೇಳ್ಕೊಂಡು ಅವರೇನೆ ಕೊನೆ ದಿನಗಳಲ್ಲಿ ಆ ರೀತಿಯ ಧಾರ್ಮಿಕತೆ, ದೈವಿಕತೆ, ಆಧ್ಯಾತ್ಮಗಳಿಗೆ ಮನಸ್ಸನ್ನು ಕೊಟ್ಟರು ಅಂತ ನನಗೆ ಅನಿಸೋದಿಲ್ಲ. ಅದು ಆದರ್ಶಪರತೆ ಇಟ್ಕೊಂಡಾಗಲೂ
ಆದರ್ಶಪರತೆ, ನೈತಿಕತೆಗಳು, ಧಾರ್ಮಿಕತೆಯ ಅವಶ್ಯಕತೆ ಇಲ್ಲದೇನೂ ಇರಬಲ್ಲದು ಅನ್ನೋದು ನಮ್ಮ ಕಾಲದ ಅನೇಕರ ನಂಬಿಕೆಯಾಗಿರುತ್ತೆ. ಮೇಷ್ಟ್ರಿಗೆ ಅದು ಸಾಧ್ಯ ಆಯಿತು ಅಂತ ನಾನು ಖಚಿತವಾಗಿ ಅಂದ್ಕೊಂಡಿದ್ದೇನೆ. ಅದಕ್ಕೇ ಅವರು ಕಥೆ ರೀತಿಯ ಪದ್ಯಗಳನ್ನು ಬರೆದಿದ್ದು ಬಹಳ ಕಡಿಮೆ. ಭಾವಗೀತಾತ್ಮಕವಾದ ಅಥವಾ ನವ್ಯ ಕವಿತೆಗಳ ಮಾದರಿಯ ಪದ್ಯಗಳೇ ಅವರಲ್ಲಿ ಜಾಸ್ತಿ. ಪ್ರತಿಮೆಗಳು, ರೂಪಕಗಳು ಇಂಥವಿರ್ತವೆ ಹೊರತು ಒಂದು ಸನ್ನಿವೇಶದ ಚಿತ್ರ ಇರುತ್ತೆ ಹೊರತು ಕಥೆಯನ್ನು ಹೇಳುವಂತಹ ಪದ್ಯಗಳು ಫಾರ್ ಎಕ್ಸಾಂಪಲ್ ಯಕ್ಕುಂಡಿಯವರ ಕವಿತೆಗಳ ರೀತಿಯ ಕವಿತೆಗಳನ್ನು GSS ಬರೆಯೋದನ್ನು ಕಲ್ಪಿಸ್ಕೊಳ್ಳೋಕ್ಕಾಗಲಿಲ್ಲ, ಆಗಲ್ಲ. ಯಾಕೆಂದರೆ ಕಥೆ ಹೇಳೋದು ಅವ್ರ ಉದ್ದೇಶ ಯಾವತ್ತೂ ಆಗಿರಲಿಲ್ಲ. ಅದರಿಂದಾನೇ ಅವರು ಕಥನ ಸಾಹಿತ್ಯದ ಕಡೆ, ಕಥೆ ಕಾದಂಬರಿಗಳ ಕಡೆ ಗಮನ ಹರಿಸಲೇ ಇಲ್ಲ ಕೊನೆವರೆಗೂ ಅಂತ ಕಾಣುತ್ತೆ. ಇದಿಷ್ಟು ಅವರ ಕಾವ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬಹುದಾದ ಮಾತುಗಳು. ಆದರೆ ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ತತ್ವಗಳ ಕ್ಷೇತ್ರದಲ್ಲಿ ಒಂದು ಗಂಭೀರವಾದ ಜವಾಬ್ದಾರಿಯನ್ನು ವಹಿಸೋದಕ್ಕೆ ಬೇಕಾದಂತಹ ಶಕ್ತಿ ಮತ್ತು ಅವಕಾಶ ಎರಡೂ ಕೂಡ ಅವರಿಗೆ ಸಿಕ್ಕಿದವು. ಯಾಕೆ ಅಂತಂದರೆ ಅವರಿಗೆ ಕುವೆಂಪುರವರ ತರಬೇತಿ, ತೀನಂಶಿಯವರ ತರಬೇತಿ, ತನ್ನ ಸ್ವಂತ ಓದು, ಇವುಗಳ ಪರಿಣಾಮವಾಗಿ ಭಾರತೀಯ ಕಾವ್ಯ ಮೀಮಾಂಸೆಯ ಆಳವಾದ ತಿಳುವಳಿಕೆ ಇತ್ತು. ಎಷ್ಟೋ ವರ್ಷಗಳ ಕಾಲ ಅದನ್ನು MA ತರಗತಿಗಳಿಗೆ ಪಾಠ ಮಾಡಿದವರು, ನಾನು ಕೂಡ ಅವರಿಂದ ಆ ಪಾಠ ಕೇಳಿದವನು. ಜೊತೆಗೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ಅದು ವರ್ಡ್ಸ್ವರ್ತ್ ಇರ್ಬೋದು, ಎಲಿಯಟ್ ಇರ್ಬೋದು, ನಂತರದವ್ರು ಇರ್ಬೋದು, ಅದನ್ನು ಒಳಗೊಳ್ಳೋದಕ್ಕೆ, ಕಲಿಸೋದಕ್ಕೆ ಅವಕಾಶ ಸಿಕ್ತು. ಇವೆರಡರ ಫಲವಾಗಿ ಇತ್ತ ಈ ಕಡೆಗೆ ಅತ್ತ ಆ ಕಡೆಗೆ ರಮಿಸ್ತಾ ಇದ್ದಂಥ ಎರಡು ತುದಿಗಳಲ್ಲಿ, ಅತಿರೇಕಗಳಲ್ಲಿ ಒಂದು ಬಗೆಯ ಸಮತೋಲನವನ್ನು ಕಂಡುಕೊಳ್ಳೋ ಪ್ರಯತ್ನನ ಅವರ ಸಾಹಿತ್ಯ ತತ್ವ, ಸಾಹಿತ್ಯ ವಿಮರ್ಶೆ ಎರಡೂ ಕೂಡ ಮಾಡ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಕಾವ್ಯಾರ್ಥ ಚಿಂತನೆ ಅಂತ ಕೃತಿಯಾಗಿರಬಹುದು. ಸಾಹಿತ್ಯ ವಿಮರ್ಶೆ ಮಾಡೋಕ್ಕೆ ಹೋದಾಗ ಪರಿಶೀಲನದಂಥ ಕೃತಿಯಲ್ಲಿ, ಹಲವಾರು ಗತಿಬಿಂಬದಂತಹ ಕೃತಿಯಲ್ಲಿ ಅವರು ಈ ಪೂರ್ವ ಪಶ್ಚಿಮಗಳ ಸಂಯೋಜನೆ ಮಾಡ್ತಾನೆ. ಉದಾಹರಣೆಗೆ ಅವರು ಪರಂಪರೆ ಮತ್ತು ರಾಘವಾಂಕ ಪ್ರತಿಭೆ ಅಂತ ಒಂದು ಲೇಖನ ಬರೀತಾರೆ. ಅಲ್ಲಿ ರಾಘವಾಂಕ ಅನ್ನೋ ಮಾತನ್ನ ಪಕ್ಕಕ್ಕಿಟ್ಬಿಟ್ರೆ ಎಲಿಯಟ್ನ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನೋ ಮಾತಿದೆಯಲ್ಲ, ಆ ಮಾತು ತಕ್ಷಣ ನೆನಪಾಗುತ್ತೆ ಅದನ್ನು ಓದಿದಾಗ. ರಾಘವಾಂಕ ಪ್ರತಿಭೆ ಕನ್ನಡ ಸಾಹಿತ್ಯ ಪರಂಪರೆಯೊಂದಿಗೆ ಇಂಟ್ರ್ಯಾಕ್ಟ್ ಮಾಡ್ತಕ್ಕಂಥ ರೀತಿ ಯಾವುದು? ಅದೇ ಹರಿಹರನ ಬಗ್ಗೆ ಅವರು ಬರೆದಂಥ ಮಹತ್ವದ ಲೇಖನ ಬರೆದಾಗ ಹರಿಹರ ಹೇಗೆ ಪರಂಪರೆಯೊಂದಿಗೆ ರಿಯಾಕ್ಟ್ ಮಾಡ್ದ ಅಂತ ಹೇಳ್ತಾ ಹೋಗ್ತಾರೆ. ತೀನಂಶಿ ಅಂತವರು ಭಾರತೀಯ ಕಾವ್ಯ ಮೀಮಾಂಸೆಗೆ ಒತ್ತನ್ನು ಕೊಟ್ಟರು, ಅಲಂಕಾರ ಶಾಸ್ತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು. ನವ್ಯ ಲೇಖಕರಲ್ಲಿ ಅನೇಕರು, ಗೋಕಾಕರು ಸೇರಿದಂತೆ, ಪಾಶ್ಚಾತ್ಯ ಚಿಂತನೆಗೆ ಕೊಟ್ಟಷ್ಟು ಬೆಲೆಯನ್ನು ಪೌರಾತ್ಯದ ಬಗ್ಗೆ ಓದೋದಕ್ಕೂ ಹೋಗಲಿಲ್ಲ. ಪರಿಣಾಮವಾಗಿ ಮೇಷ್ಟ್ರಿಗೆ ಇವೆರಡರ ನಡುವಿನ ಒಂದು ವಿಚಿತ್ರವಾದ ಒಂದು ಅಪೂರ್ವವಾದ ಸಮತೋಲನವನ್ನು ಕಾಣುವ, ವಿಮರ್ಶೆಯಲ್ಲಿ ಕಟ್ಟುವ, ಸಾಹಿತ್ಯ ತತ್ವದಲ್ಲಿ ಅದನ್ನು ನಿರೂಪಿಸುವ ಅವಕಾಶ ಸಿಕ್ತು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವರು ಹಲವು ವರ್ಷಗಳ ಕಾಲ ಸ್ನಾತಕೋತ್ತರ ಶಿಕ್ಷಣವನ್ನು ಕನಿಷ್ಠ ಪಕ್ಷ ಬೆಂಗಳೂರಲ್ಲಿ ರೂಪಿಸಿದವರಾದ್ದರಿಂದ ಸ್ನಾತಕ ಪೂರ್ವ ಪದವಿ ಶಿಕ್ಷಣವನ್ನು ಕೂಡ ಅವರು ರೂಪಿಸ್ತಾ ಹೋದರು. ಅವರಿಗೆ ಸಾಹಿತ್ಯ ಶಿಕ್ಷಣದ ಸ್ವರೂಪವನ್ನು ಬದಲಾವಣೆ ಮಾಡುವ, ಅದಕ್ಕೆ ಹೊಸ ನೆಲೆಗಟ್ಟುಗಳನ್ನು ಕೊಡೋ ಪ್ರಯತ್ನ ಸಾಧ್ಯ ಆಯಿತು. ಅಲ್ಲಿ ನನಗೆ ನೆನಪಿದೆ, ನಾನು MA ಓದ್ತಿದ್ದಾಗ 68-70ರಷ್ಟು ಹಿಂದೆ ನಾನು ಹೇಳ್ತಾ ಇರೋದು. ಆವಾಗಲೇ ನಮಗೆ TS ಎಲಿಯಟ್ನ ಸೆಲೆಕ್ಟೆಡ್ ಪ್ರೋಸ್ ಟೆಕ್ಸ್ಟ್ ಆಗಿತ್ತು, ಪದ್ಯ ಟೆಕ್ಸ್ಟ್ ಆಗಿತ್ತು, ಪಾಲ್ಗ್ರೇವ್ ಗೋಲ್ಡನ್ ಟ್ರೆಜರಿ ಪದ್ಯಗಳು, ವರ್ಡ್ಸ್ವರ್ತ್, ಕೀಟ್ಸ್, ಶೆಲ್ಲಿ ಇತ್ಯಾದಿ ಟೆಕ್ಸ್ಟ್ ಆಗಿತ್ತು. ಹಾಗೆಯೇ ಕಾದಂಬರಿ, ನಾನು ಭಾವಗೀತೆಯನ್ನು ವಿಶೇಷ ಪ್ರಕಾರವಾಗಿ ಆರಿಸ್ಕೊಂಡಿದ್ದೆ. ಕಾದಂಬರಿಯನ್ನು ಟೆಕ್ಸ್ಟಾಗಿ ಆರಿಸ್ಕೊಂಡ್ರೆ D.H. ಲಾರೆನ್ಸ್ ಕಾದಂಬರಿ ಕೂಡ ಟೆಕ್ಸ್ಟ್ ಆಗಿರ್ತಾ ಇತ್ತು. ಅಷ್ಟೇ ಅಲ್ಲ, ಅವರು ಕಂಪ್ಯಾರಿಟಿವ್ ಲಿಟ್ರೇಚರ್ನಲ್ಲೇ ಒಂದು MA ಪದವಿಯನ್ನು ಪ್ರಾರಂಭ ಮಾಡಿಬಿಟ್ಟು ಪಾಶ್ಚಾತ್ಯ, ಪೌರಾತ್ಯ, ಭಾರತೀಯ ಸಾಹಿತ್ಯಗಳನ್ನು ಒಟ್ಟಾಗಿ ಕಲಿಯುವ, ಒಟ್ಟಾಗಿ ಒಳಗೊಳ್ಳುವ ಒಂದು ಅವಕಾಶವನ್ನು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ರು. ಆ ರೀತಿ ಅವಕಾಶವನ್ನು ಪಡೆದವರಲ್ಲಿ ಅನೇಕರು ಇವತ್ತು ಕನ್ನಡದ ಮುಂಚೂಣಿಯ ಲೇಖಕರಲ್ಲಿ, ನಾಟಕಕಾರರಲ್ಲಿ, ಕವಿಗಳಲ್ಲಿ ಇದ್ದಾರೆ, ವಿಮರ್ಶಕರಲ್ಲಿ ಕೂಡ. ಇದು ಈ ಒಳಗೊಳ್ಳುವ ಬಗೆ ಇದೆಯಲ್ಲ,
ಅದು ನವ್ಯರಿಗಿಂತ ನವೋದಯದವರಿಗಿಂತ ಒಂದು ರೀತಿಯಲ್ಲಿ ಭಿನ್ನವಾದ್ದರಿಂದ ಸಾಹಿತ್ಯ ಚಿಂತನೆ ಮೇಲೆ GSS ಅವರು ಸ್ವಂತ ಹೇಳಿದಷ್ಟೇ ಮುಖ್ಯವಾಗಿ ಪರೋಕ್ಷವಾದ ಪ್ರಭಾವವನ್ನು ಬೀರೋದಕ್ಕೆ ಅವರಿಗೆ ಸಾಧ್ಯವಾಯಿತು. ಇದು ಅವರ ಬಹಳ ಮುಖ್ಯವಾದ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದನ್ನು ಅವರ ವಿದ್ಯಾರ್ಥಿಗಳಾದ ಹಲವು ಪೀಳಿಗೆಯ ನಾವೆಲ್ಲರೂ ಕೂಡ ಅನುಭವ ಸಾಕ್ಷಿಯಾಗಿ ಬಲ್ಲೆವು. ಇನ್ನೊಂದು ಅವರ ಬಹಳ ದೊಡ್ಡ ಗುಣ ಅಂತಂದರೆ, ಬೆಳೆಸಿದ ಗುಣ ಅಂತಂದರೆ, ಹಿರಿಯರಿಂದ ಕಲಿಯುವುದು ಹೇಗೆ ಸಾಧ್ಯವೋ ಕಿರಿಯರಿಂದ ಕಲಿಯೋದು ಸಾಧ್ಯ ಅಂತ ಅವರು ನಂಬಿದ್ದವರು, ಖಚಿತವಾಗಿ ನಂಬಿದ್ದವರು, ಹಾಗೆ ಕಲಿತವರು. ಅವರು ಕೊಟ್ಟ ಸಲಹೆ ಸೂಚನೆಗಳನ್ನು ಪ್ರೀತಿಯಿಂದ ಗೌರವದಿಂದ ತೆಗೆದುಕೊಂಡವರು, ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನಪಟ್ಟರು. ಹಾಗೆ ನೋಡೋಕೆ GSS ಶಿಷ್ಯರು, ಲಂಕೇಶ್ GSS ಶಿಷ್ಯರು, ಅನಂತಮೂರ್ತಿಯವರು GSS ಶಿಷ್ಯರು, ನವಲೇಖಕರು ಅನೇಕ, ತೇಜಸ್ವಿಯವರು ಅವರ ಶಿಷ್ಯರು, ನಂತರದ ನನ್ನ ಪೀಳಿಗೆಯ ಹಲವರು ಅವರ ಶಿಷ್ಯರು. ಇದೆಲ್ಲರಿಂದಲೂ ಅದು ಗೆಳೆಯರಾದ KM ನಾಗರಾಜ್ ಇರ್ಬೋದು, KV ನಾರಾಯಣ ಇರ್ಬೋದು, ಬರ್ಗೂರು ರಾಮಚಂದ್ರಪ್ಪನವರು ಇರ್ಬೋದು, ಅವರೆಲ್ಲರನ್ನು ಒಳಗೊಂಡು ಕನ್ನಡ ವಿಭಾಗವನ್ನು ಕಟ್ಟಿದ್ರಲ್ಲ, ಅದು ತುಂಬ ದೊಡ್ಡ ಸಾಧನೆ ಅಂತ ಹಲವರು ಒಪ್ಕೊಂಡು, ಎಲ್ಲರೂ ಒಪ್ಕೋತಾರೆ ಅದನ್ನ. ಅದೊಂದು ಅಪರೂಪ ಸಂಭವ ಅಂತ ಅಂದ್ಕೊಂಡು. ಅಲ್ಲಿ ದಲಿತ ಚಳವಳಿಯಿಂದ ಬಂದವರಿದ್ದರು. ಸಿದ್ಧಲಿಂಗಯ್ಯನವರು ಅಲ್ಲಿ ಪ್ರಾಧ್ಯಾಪಕರಾಗಿ ಎಂಟರಾದರು. ತುಂಬ ಹೆಸರಾಂತ ವಿಮರ್ಶಕರಾದ DR ನಾಗರಾಜ್ ಆಗ್ಬೋದು, KV ನಾರಾಯಣ ಆಗ್ಬೋದು, ಬರ್ಗೂರವರಾಗ್ಬೋದು, KM ನಾಗರಾಜ್ ಆಗ್ಬೋದು, ಇವರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು. ಹೀಗೆ ಒಂದು ವಿಭಾಗವನ್ನು ಕಟ್ಟುವುದರ ಮೂಲಕವೇ ಹಲವು ಬಗೆಯ ತಿಳುವಳಿಕೆಯನ್ನು ವಿದ್ಯಾರ್ಥಿಗಳಿಗೆ ಹಂಚುವ ಪ್ರಯತ್ನವನ್ನು ಮಾಡಿದ್ರಲ್ಲ ಅವರು, ಅದು ಅಧ್ಯಾಪನ ಸಂಯೋಜನೆ ಅಂತ ನಾನು ಕರೆದಿರೋದು ಅದೇನೆ. ಪಠ್ಯಕ್ರಮ, ಅಧ್ಯಾಪಕ ವೃಂದ ಮತ್ತು ವಿದ್ಯಾರ್ಥಿ ವೃಂದಕ್ಕೆ ಕೊಡ್ತಾ ಇದ್ದಂತಹ ಒಂದು ಸ್ವಾತಂತ್ರ್ಯ. PhD ಮಾಡ್ತಿರೋ ವಿದ್ಯಾರ್ಥಿಗಳಾಗ್ಬೋದು, MA ಪಾಠ ಕೇಳ್ತಿರೋ ವಿದ್ಯಾರ್ಥಿಗಳಾಗ್ಬೋದು, ಅವ್ರ ಹತ್ರ ಚರ್ಚೆ ಮಾಡೋಕ್ಕೆ, ಡಿಫರ್ ಆಗೋದಕ್ಕೆ ಸಾಧ್ಯ ಇರ್ತಾ ಇತ್ತು. ಇದು ಸಾಂಸ್ಕೃತಿಕವಾಗೂ ಸಾಧ್ಯ ಆಗ್ತಾ ಇತ್ತು. ಅವರು ಹಲವು ಚಳುವಳಿಗಳಿಂದ ಸಾಧ್ಯವಾದಷ್ಟನ್ನು ಕಲಿಯೋದಕ್ಕೆ, ಒಂದು ತಮ್ಮ ನಿಲುವನ್ನು ಬದಲಾಯಿಸಿಕೊಳ್ಳದೆ ಅವುಗಳನ್ನು ಒಳಗೊಳ್ಳೋದಕ್ಕೆ ಸಾಧ್ಯವಾಗಿದ್ದು ಬಹಳ ಮುಖ್ಯ ಅಂತ ಕಾಣುತ್ತೆ. ಇಷ್ಟೇ ಅಲ್ಲ, ಅವರು ತೆಗೆದುಕೊಂಡ ಕೆಲವು ಉಪಕ್ರಮಗಳು, ಒಂದನ್ನು ಹೇಳೋದಾದರೆ ವಿಚಾರ ಸಂಕಿರಣಗಳು. 68ನೇ ವರ್ಷದಲ್ಲಿ ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದ ಸ್ವರ್ಣ ಮಹೋತ್ಸವ ಆದಾಗ 3 ದಿನಗಳ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ರು ಅವರು. ನಾನು ಹಿಂದೆನೂ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಶಿವರಾಮ್ ಕಾರಂತರು, ಬೇಂದ್ರೆ ಅವರಿಂದ ಶುರು ಮಾಡಿಕೊಂಡು ಕನ್ನಡದ ಹಲವು ಪೀಳಿಗೆಗಳ ಲೇಖಕರಲ್ಲಿ ಭಾಗವಹಿಸಿದರು. ಅದು ಒಂದು ದೊಡ್ಡ ಉಪಕ್ರಮ ಆಯಿತು. ಅಲ್ಲಿಂದ ಆಚೆಗೆ ಪ್ರತಿ ವರ್ಷವೂ ತಪ್ಪದೇ ಒಂದು ಮುಖ್ಯವಾದ ಒಂದು ವಿಚಾರ ಸಂಕಿರಣವನ್ನು ನಡೆಸಿ ಅಲ್ಲಿ ಬಂದಂಥ ಪ್ರಬಂಧಗಳನ್ನು ಪುಸ್ತಕ ರೂಪದಲ್ಲಿ ತಂದು ಅದೊಂದು ಯಶಸ್ವಿಯಾದ ಒಂದು ಬರವಣಿಗೆಯ ಸಂಕಲನ ಆಗುವ ಹಾಗೆ ಮಾಡಿದ್ದು ಮೇಷ್ಟ್ರು ಮಾಡ್ತಾ ಹೋದರು. ಇವತ್ತಿಗೂ ಕೂಡ ಪಂಪನ ಮೇಲೆ ಬಂದ ಅತ್ಯುತ್ತಮವಾದ ಪುಸ್ತಕಗಳಲ್ಲಿ ಯಾವುದು ಅಂತ ಕೇಳಿದರೆ ಪಂಪ ಒಂದು ಅಧ್ಯಯನ ಅಂತ ಹೇಳಬೇಕಾಗತ್ತೆ. ಶ್ರೀ ಕುವೆಂಪು ಅದೇ ರೀತಿಯ ಪುಸ್ತಕ, ಕತೆಗಾರ ಮಾಸ್ತಿ ಅದೇ ರೀತಿ ಪುಸ್ತಕ, ಕಾದಂಬರಿಕಾರ ಕಾರಂತ ಅದೇ ರೀತಿ ಪುಸ್ತಕ. ಅದಕ್ಕಿಂತ ಯಾಕೆ ಜಾನಪದ ಅಧ್ಯಯನ ಅನ್ನೋದು ಕರ್ನಾಟಕ ಬೆಂಗಳೂರು ವಿಶ್ವದಲ್ಲಿ ಇಲ್ಲದೇ ಇದ್ದ ಕಾಲದಲ್ಲೇ ತಂದಂಥ ಕರ್ನಾಟಕ ಜಾನಪದ ಅನ್ನೋದು ಇವತ್ತಿಗೂ ಕೂಡ ಜಾನಪದ ಸಾಹಿತ್ಯದ ಮೂಲ ಆಕಾರಗಳಲ್ಲಿ, ಮುಖ್ಯವಾದ ವಿಚಾರಾತ್ಮಕ ಆಕಾರಗಳಲ್ಲಿ ಒಂದು ಅಂತ ಕಾಣುತ್ತೆ. ಹಾಗೆಯೇ ಅವರು ಸಾಹಿತ್ಯ ಚರಿತ್ರೆಯ ಕಲ್ಪನೆ 2 ಥರ ಮಾಡಿದ್ರು. ಒಂದು ಸಮಗ್ರ ಸಾಹಿತ್ಯ ಚರಿತ್ರೆಯ ಸಂಪುಟಗಳು, ಇನ್ನೊಂದು ಅದಕ್ಕಿಂತ ಮುಖ್ಯವಾಗಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತ 10 ಸಂಪುಟಗಳನ್ನು ತಂದಿರೋದು. ಅದರಲ್ಲಿ ಯಾರಾದರೂ ಸರಿ ಇದನ್ನು ಓದ್ಬಿಟ್ಟು ವಚನ ಸಾಹಿತ್ಯದ ಬಗ್ಗೆ, ಹಳಗನ್ನಡ ಸಾಹಿತ್ಯದ ಬಗ್ಗೆ, ಕಾವ್ಯಮೀಮಾಂಸೆ ಬಗ್ಗೆ, ಕೀರ್ತನಕಾರರ ಬಗ್ಗೆ, ಹೊಸಗನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೋಬಹುದು ಅನ್ನೋ ಒಂದು ಅವಕಾಶ ಸಿಕ್ತು. ಅದರ ಮೊದಲ ಸಂಪುಟವಾದ ಅವರೇ ಬರೆದಂತಹ ಕನ್ನಡ ಸಾಹಿತ್ಯ ಸಮೀಕ್ಷೆ ಅನ್ನೋ ಪುಸ್ತಕ ಸಾಹಿತ್ಯ ಪರಂಪರೆಗಳು, ಪ್ರಭಾವಗಳು, ಆಕೃತಿಗಳು, ಆಶಯಗಳ ಮೂಲಕ ಸಾಹಿತ್ಯವನ್ನು ನೋಡುವಂಥ ಒಂದು ಹೊಸ ಬಗೆಯನ್ನು, ಕ್ರಾನಲಾಜಿಕಲ್ ಆಗಿ ಕವಿಚರಿತ್ರೆ ಬರೆಯೋದಕ್ಕಿಂತ ಭಿನ್ನವಾದ ಒಂದು ಬಗೆಯನ್ನು, ಕವಿ ವಿಮರ್ಶೆಗಿಂತ ಭಿನ್ನವಾದ ಒಂದು ಬಗೆಯನ್ನು ತೋರಿಸ್ಕೊಟ್ಟಂಥ ಬಹಳ ಮುಖ್ಯವಾದ ಪುಸ್ತಕ ಅಂತ ನಾನು ಇವತ್ತಿಗೂ ಅಂದ್ಕೊಂಡಿದ್ದೇನೆ. ಇದು ಏಕಕಾಲದಲ್ಲಿ ವೈಯಕ್ತಿಕವಾದ ಕೆಲಸನೂ ಹೌದು, ಸಾಂಘಿಕವಾದ ಕೆಲಸನೂ ಹೌದು.
ಸಾಹಿತ್ಯ ವಾರ್ಷಿಕ ಅನ್ನೋ ಪತ್ರಿಕೆ ಒಂದಷ್ಟು ವರ್ಷಗಳು ಬಂತು. ಆ ಸಾಹಿತ್ಯ ವಾರ್ಷಿಕದ ಮುಖ್ಯವಾದ ಲಕ್ಷಣನೇ ಆ ವರ್ಷ ಬಂದ ಎಲ್ಲ ಪ್ರಮುಖ ಕೃತಿಗಳನ್ನು ಕುರಿತ ವಿಮರ್ಶಾತ್ಮಕವಾದೊಂದು ಪರಿಚಯ. ಅಂಥ ಒಂದು ಪುಸ್ತಕ ಇವತ್ತಿಗೂ ಬೇಕು ಅನಿಸುತ್ತೆ. ಆದರೆ ಮೇಷ್ಟ್ರು ನಿವೃತ್ತರಾದ ಮೇಲೆ ಅಂಥ ಒಂದು ಪ್ರಯತ್ನಕ್ಕೆ ಮರುಜೀವನ ಬರಲೇ ಇಲ್ಲ. ಪ್ರಬುದ್ಧ ಕರ್ನಾಟಕದ ಮಾದರಿಯನ್ನು ಅನುಸರಿಸಿ ಸಾಧನೆ ಅನ್ನೋ ಪತ್ರಿಕೆಯನ್ನು ಮಾಡಿದರು. ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಾಗ ಅವರು ಹಿರಿಯರಿಂದ ಬರೆಸಿದ ಆಮೂರಂಥ ಹಿರಿಯರಿಂದ ಶುರು ಮಾಡಿಕೊಂಡು ಚಿಕ್ಕಪುಟ್ಟ ವ್ಯಕ್ತಿಗಳನ್ನ, ಚಿಕ್ಕಪುಟ್ಟ ವಯಸ್ಸಿನ ದೃಷ್ಟಿಯಿಂದ ಚಿಕ್ಕಪುಟ್ಟ ಲೇಖಕರಿಂದನೂ ಬರೆಸೋದಕ್ಕೆ ಗಿರಡ್ಡಿ ಗೋವಿಂದರಾಜ್ ಅದಕ್ಕೆ ಸಂಪಾದಕರಾಗಿದ್ದರು. ವಿಮರ್ಶೆಯ ಪಾರಿಭಾಷಿಕಗಳು ಅನ್ನೋ ಪುಸ್ತಕ ಇವತ್ತು ಕೂಡ ಜನ ಬಳಸ್ತಾ ಇರ್ತಾರೆ ಅವಾಗಿವಾಗ. ಈ ಥರದ ಕೆಲಸಗಳಿದೆಯಲ್ಲ, ವಿಚಾರ ಸಂಕಿರಣಗಳ ಒಂದು ಕಲ್ಚರ್ನ ಕನ್ನಡ ಸಮುದಾಯದಲ್ಲಿ ಬಿತ್ತಿದ್ದಿದೆಯಲ್ಲ, ಅದು ಇವತ್ತೇನಾಗಿದೆ ಅದರ ಬಗ್ಗೆ ನನಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಅದನ್ನು ಬಿತ್ತಿ ಅದಕ್ಕೆ ಒಂದು ಆರೋಗ್ಯಕರ ಒಂದು ಎಲೆಯನ್ನು ಕೊಟ್ಟಿದ್ದು ಮೇಷ್ಟ್ರು ಮಾಡಿದ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗೆ GSS ಅವರನ್ನು ಕೇವಲ ಕನ್ನಡ ಕವಿ ಅಂತನೋ, ಸಾಹಿತ್ಯ ವಿಮರ್ಶಕ ಅಂತನೋ, ಸಾಹಿತ್ಯ ಚಿಂತಕ ಅಂತನೋ ನೋಡ್ದೇನೆ ತನ್ನ ಶಕ್ತಿ ಪರಿಮಿತಿಗಳ ಒಂದು ಚೌಕಟ್ಟಿನಲ್ಲಿ ಕನ್ನಡ ಸಂಸ್ಕೃತಿಯನ್ನು ಸಂಘಟಿಸಿ ಆರೋಗ್ಯಕರವಾಗಿ ಇಡೋದಕ್ಕೆ ಕಾರಣರಾದ ಕೆಲವು ಹಿರಿಯರಲ್ಲಿ ಒಬ್ಬರು ಅಂತ ನೋಡೋದು ಹೆಚ್ಚು ಸೂಕ್ತ ಅಂತ ನನಗನ್ಸುತ್ತೆ.